ರೇಷ್ಮೆ. ಹಾಹಾ, ಈ ಒಂದು ಪದ ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಅದರ ಐಷಾರಾಮಿ ಮತ್ತು ಹೊಳಪು ಅಲ್ವಾ? ಆದ್ರೆ ಈ ಅದ್ಭುತವಾದ ಬಟ್ಟೆಯ ಹಿಂದೆ ಒಂದು ಪುಟ್ಟ ಜೀವಿಯ ಕಥೆ ಇದೆ. ಅದೇ ರೇಷ್ಮೆ ಹುಳು. ನೋಡಿ, ಇದನ್ನ ಕೇವಲ ಕೃಷಿ ಅಂತ ಹೇಳೋಕಾಡಲ್ಲ. ಇದು ಅದಕ್ಕಿಂತ ಹೆಚ್ಚು. ಇದೊಂದು ಕಲೆ. ಬನ್ನಿ, ಈ ಸಣ್ಣ ಜೀವಿಗಳು ಹೇಗೆ ಇಂಥದ್ದೊಂದು ವಿಸ್ಮಯವನ್ನ ಸೃಷ್ಟಿಸ್ತವೆ ಅನ್ನೋ ರಹಸ್ಯವನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ. ವಿಜ್ಞಾನ ಮತ್ತು ಕಲೆ, ಈ ಮಾತಿದೆಯಲ್ಲ, ಇದು 100ಕ್ಕೆ 100 ಸತ್ಯ. ಇಲ್ಲಿ ವಿಜ್ಞಾನ ಅಂದ್ರೆ ತಾಪಮಾನ, ತೇವಾಂಶವನ್ನೆಲ್ಲ ಏಕ್ದಮ್ ನಿಖರವಾಗಿ ಕಂಟ್ರೋಲ್ ಮಾಡೋದು. ಇನ್ನು ಕಲೆ ಅಂದ್ರೆ ಆ ಪುಟ್ಟ ಜೀವಿಗಳ ಅಗತ್ಯಗಳನ್ನ ಅರ್ಥ ಮಾಡ್ಕೊಂಡು ಅವುಗಳಿಗ್ ಬೇಕಾದ ಸೂಕ್ಷ್ಮವಾದ ಆರೈಕೆಯನ್ನ ಕೊಡೋದು. ಪ್ರತಿಯೊಂದು ಹಂತದಲ್ಲೂ ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಇದೆ ನಿಜವಾದ ಸವಾಲು. ಇಲ್ಲಿ ತಪ್ಪು ಮಾಡೋಕೆ ಅವಕಾಶವೇ ಇಲ್ಲ ಗೊತ್ತಾ? ಒಂದ್ ಸಣ್ಣ ಮಿಸ್ಟೇಕ್ ಅಂದ್ರೆ ತಾಪಮಾನದಲ್ಲಿ 1 ಡಿಗ್ರಿ ಹೆಚ್ಚು ಕಡಿಮೆ ಆದ್ರೂ ಸಾಕು, ಇಡೀ ಬೆಳೆಯೇ ಹಾಳಾಗ್ಹೋಗ್ಬೋದು. ಇದು ಒಂಥರ ಒಂದು ಹೈಟೆಕ್ ಸರ್ಜರಿ ಇದ್ದ ಹಾಗೆ. ಆದ್ರೆ ಇಲ್ಲಿ ಪೇಷನ್ಸ್, ಈ ರೇಷ್ಮೆ ಹುಳುಗಳು. ಯಶಸ್ಸು ಮತ್ತು ಸೋಲಿನ ನಡುವೆ ಇರೋದು ತುಂಬಾನೇ ತೆಳ್ಳವಾದೊಂದು ಗೆರೆ ಅಷ್ಟೇ. ಹಾಗಾದ್ರೆ ಈ ಸೂಕ್ಷ್ಮವಾದ ಪ್ರಕ್ರಿಯೆಯ ಮೊದಲ ಮತ್ತು ಅತೀ ಮುಖ್ಯವಾದ ಪಿಲ್ಲರ್ ಯಾವುದು? ಬೇರೇನೂ ಅಲ್ಲ, ಅದುವೇ ತಾಪಮಾನ. ಇದು ಕೇವಲ ಬಿಸಿ ಅಥವಾ ತಣ್ಣಗಿರೋದು ಅಂತ ಅಲ್ಲ. ಇದು ರೇಷ್ಮೆ ಹುಳುವಿನ ಇಡೀ ಜೀವನ ಚಕ್ರವನ್ನೇ ನಿಯಂತ್ರಿಸುವ ಒಂದು ದೊಡ್ಡ ಶಕ್ತಿ. ಈ ನಂಬರ್ ನೋಡಿ, 23ರಿಂದ 25 ಡಿಗ್ರಿ ಸೆಲ್ಸಿಯಸ್. ಇದೇ ಮ್ಯಾಜಿಕ್ ನಂಬರ್. ಈ ತಾಪಮಾನದಲ್ಲಿ ರೇಷ್ಮೆ ಹುಳುಗಳು ತುಂಬಾ ಖುಷಿಯಾಗಿರ್ತವೆ, ಆರೋಗ್ಯವಾಗಿ ಬೆಳಿತವೆ ಮತ್ತು ಅತ್ಯುತ್ತಮ ಕ್ವಾಲಿಟಿಯ ರೇಷ್ಮೆಯನ್ನ ಕೊಡ್ತವೆ. ಇದನ್ನ ಅವುಗಳ ಕಂಫರ್ಟ್ ಝೋನ್ ಅಂತಾನೂ ಹೇಳ್ಬಹುದು. ಈ ಬ್ಯಾಲೆನ್ಸ್ ಎಷ್ಟು ಮುಖ್ಯ ಅಂದ್ರೆ 23 ಡಿಗ್ರಿಗಿಂತ ಸ್ವಲ್ಪ ಕಡಿಮೆ ಆದ್ರೂ ಅವುಗಳ ಬೆಳವಣಿಗೆ ಸ್ಲೋ ಆಗತ್ತೆ. ಇನ್ನು ತಾಪಮಾನ 36 ಡಿಗ್ರಿ ದಾಟಿತೋ ಅದು ಅವುಗಳಿಗೆ ತುಂಬಾನೇ ಅಪಾಯಕಾರಿ ಮತ್ತು ರೇಷ್ಮೆಯ ಗುಣಮಟ್ಟ ಕೂಡ ಹಾಳಾಗತ್ತೆ. ಸೊ ಯಶಸ್ಸಿನ ಕಿಟಕಿ ತುಂಬಾನೇ ಚಿಕ್ಕದು. ಸರಿ, ತಾಪಮಾನದಷ್ಟೇ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ಫ್ಯಾಕ್ಟರ್ ಅಂದ್ರೆ ಗಾಳಿಯಲ್ಲಿರೋ ತೇವಾಂಶ, ಅಂದ್ರೆ ಹ್ಯುಮಿಡಿಟಿ. ಇದು ರೇಷ್ಮೆ ಹುಳುಗಳ ಆರೋಗ್ಯ ಮತ್ತು ಕೊನೆಗೆ ಅವು ಕಟ್ಟೋ ಗೂಡಿನ ಕ್ವಾಲಿಟಿಯನ್ನ ನಿರ್ಧರಿಸುತ್ತೆ. ಇಲ್ಲೂ ಕೂಡ ಒಂದು ಪರ್ಫೆಕ್ಟ್ ನಂಬರ್ ಇದೆ, 65ರಿಂದ 70%. ವಾತಾವರಣ ತುಂಬಾ ಒಣಗೂ ಇರಬಾರ್ದು, ಹಾಗಂತ ತುಂಬಾ ತೇವ ಕೂಡ ಆಗ್ಬಾರ್ದು. ಇದೇ ಸರಿಯಾದ ಪ್ರಮಾಣ. ಇದು ರೇಷ್ಮೆ ಹುಳುಗಳು ಆರೋಗ್ಯವಾಗಿರಲು ಮತ್ತು ಗಟ್ಟಿಮುಟ್ಟಾದ ಗೂಡುಗಳನ್ನ ಕಟ್ಟಲು ಸಹಾಯ ಮಾಡುತ್ತೆ. ಇದು ಕೂಡ ಒಂದು ರೀತಿ ಹಗ್ಗದ ಮೇಲಿನ ನಡಿಗೆ ಇದ್ದ ಹಾಗೆ. ತೇವಾಂಶ ಕಡಿಮೆ ಆದ್ರೆ ಲಾರ್ವಾಗಳಿಗೆ ಡಿಹೈಡ್ರೇಷನ್ ಆಗುತ್ತೆ ಮತ್ತು ರೇಷ್ಮೆ ನೂಲೋದು ಕಷ್ಟವಾಗತ್ತೆ. ಅದೇ ತೇವಾಂಶ ಜಾಸ್ತಿ ಆದ್ರೆ ಅದು ರೋಗಗಳಿಗೆ ನೇರವಾದ ಆವಾಹನ ಕೊಟ್ಟ ಹಾಗೆ. ಸೊ 2 ಕಡೆ ಅಪಾಯ ಇದ್ದೇ ಇರುತ್ತೆ. ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗತ್ತೆ, ಕೇಳಿ. ರೇಷ್ಮೆ ಹುಳುಗಳ ಅಗತ್ಯಗಳು ದಿನದಿಂದ ದಿನಕ್ಕೆ ಬದಲಾಗುತ್ತಲೇ ಇರುತ್ತವೆ. ಅವು ಆಹಾರ ತಿನ್ನುವಾಗ ಎಲೆಗಳು ಒಣಗದಂತೆ ಇರಲು ಸ್ವಲ್ಪ ಹೆಚ್ಚಿನ ತೇವಾಂಶ ಬೇಕು. ಆದ್ರೆ ಅವು ತಮ್ಮ ಹಳೆ ಚರ್ಮವನ್ನು ಕಳಚುವಾಗ, ಅಂದ್ರೆ ಮೌಲ್ಟಿಂಗ್ ಮಾಡುವಾಗ ಸ್ವಲ್ಪ ಒಣ ವಾತಾವರಣ ಬೇಕು. ಇದನ್ನ ಸರಿಯಾಗಿ ನಿರ್ವಹಿಸುವುದರಲ್ಲೇ ಇದೇ ರೇಷ್ಮೆ ಕೃಷಿಕರ ನಿಜವಾದ ಕೌಶಲ್ಯ. ನಮಗೆ ಹೇಗೆ ತಾಜಾ ಗಾಳಿ ಮುಖ್ಯವೋ ಹಾಗೆಯೇ ರೇಷ್ಮೆ ಹುಳುಗಳಿಗೂ ಇದು ಅಷ್ಟೇ ಮುಖ್ಯ. ನಮ್ಮ ಮುಂದಿನ ಅಂಶ ವಾತಾಯನ. ಇದು ಒಂದು ರೀತಿ ಕಾಣದ ರಕ್ಷಾ ಕವಚದ ಹಾಗೆ ಕೆಲಸ ಮಾಡುತ್ತೆ, ರೋಗಗಳನ್ನ ದೂರ ಇಡುತ್ತೆ. ಒಂದ್ಸಲ ಯೋಚನೆ ಮಾಡಿ, ಸಾವಿರಾರು ರೇಷ್ಮೆ ಹುಳುಗಳು ಒಂದೇ ಕೋಣೆಯಲ್ಲಿವೆ. ಅವು ಉಸಿರಾಡ್ತವೆ, ತಿಂತವೆ, ತ್ಯಾಜ್ಯವನ್ನು ಹೊರಹಾಕ್ತವೆ. ಇದ್ರಿಂದ ಏನಾಗತ್ತೆ? ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆ ಹಾನಿಕಾರಕ ಗ್ಯಾಸ್ಗಳು ತುಂಬಿಕೊಳ್ತವೆ. ಸರಿಯಾದ ವೆಂಟಿಲೇಷನ್ ಇಲ್ಲದಿದ್ರೆ ಇದೇ ಗಾಳಿ ಅವುಗಳಿಗೆ ವಿಷಕಾರಿಯಾಗಬಹುದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನಿರಂತರವಾಗಿ ಸೌಮ್ಯವಾಗಿ ಗಾಳಿ ಚಲಿಸ್ತಲೇ ಇರಬೇಕು, ಪ್ರತಿ ಸೆಕೆಂಡಿಗೆ ಸುಮಾರು 1 ಮೀಟರ್ ವೇಗದಲ್ಲಿ. ಇದು ಬಿರುಗಾಳಿಯಷ್ಟು ಜೋರಾಗಿರಬಾರ್ದು, ಆದ್ರೆ ಹಳೆಯ ಕಲುಷಿತ ಗಾಳಿಯನ್ನು ಹೊರಗೆ ತಳ್ಳಿ ಹೊಸ ಫ್ರೆಶ್ ಆಮ್ಲಜನಕವನ್ನು ಒಳಗೆ ತರುವಷ್ಟು ಇರಲೇಬೇಕು. ಕೊನೆಯದಾಗಿ, ನಾವು ಸಾಮಾನ್ಯವಾಗಿ ಅಷ್ಟಾಗಿ ಗಮನ ಕೊಡದ ಒಂದು ಅಂಶ, ಅದು ಬೆಳಕು. ಇದು ನೇರವಾಗಿ ಅವುಗಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರದೇ ಇರಬಹುದು, ಆದರೆ ಅವುಗಳ ನಡವಳಿಕೆಯನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ರೇಷ್ಮೆ ಹುಳುಗಳು ಸ್ವಲ್ಪ ನಾಚಿಕೆ ಸ್ವಭಾವದವು. ಅವುಗಳಿಗೆ ತುಂಬ ಪ್ರಖರವಾದ ಬೆಳಕು ಇಷ್ಟವಾಗಲ್ಲ. ಹಾಗಂತ ಪೂರ್ತಿ ಕತ್ತಲೆಯೂ ಸರಿಹೊಂದೋದಿಲ್ಲ. ಅವು ಬಯಸುವುದು ಮಂದವಾದ, ಹಿತವಾದ ಬೆಳಕನ್ನ. ಇದು ಅವುಗಳನ್ನ ಶಾಂತವಾಗಿಡುತ್ತೆ ಮತ್ತು ಎಲ್ಲ ಹುಳುಗಳು ಒಂದೇ ಸಮನಾಗಿ ಆಹಾರ ಸೇವಿಸಿ ಒಟ್ಟಿಗೆ ಬೆಳೆಯಲು ಸಹಾಯ ಮಾಡುತ್ತೆ. ವಿಜ್ಞಾನಿಗಳು
ಇದಕ್ಕೊಂದು ಸೂಕ್ತವಾದ ದಿನಚರಿಯನ್ನು ಕಂಡುಹಿಡಿದಿದ್ದಾರೆ. 16 ಗಂಟೆಗಳ ಕಾಲ ಮಂದ ಬೆಳಕು ಮತ್ತು 8 ಗಂಟೆಗಳ ಕತ್ತಲೆ. ಇದು ಅವುಗಳ ನ್ಯಾಚುರಲ್ ಬಯೋಲಾಜಿಕಲ್ ಕ್ಲಾಕ್ಗೆ ಸರಿಹೊಂದುತ್ತದೆ ಮತ್ತು ಅವುಗಳನ್ನ ಸಕ್ರಿಯವಾಗಿ ಆರೋಗ್ಯಕರವಾಗಿರಿಸುತ್ತದೆ. ನೋಡಿದ್ರಲ್ಲ, ಇವೇ ರೇಷ್ಮೆ ಕೃಷಿಯ 4 ಆಧಾರಸ್ತಂಭಗಳು: ತಾಪಮಾನ, ತೇವಾಂಶ, ವಾತಾಯನ ಮತ್ತು ಬೆಳಕು. ಇವುಗಳಲ್ಲಿ ಯಾವುದಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇಡೀ ಸಿಸ್ಟಮ್ ಕುಸಿದು ಬೀಳಬಹುದು. ಇದು ಒಂದು ಆರ್ಕೆಸ್ಟ್ರಾ ಇದ್ದ ಹಾಗೆ. ಪ್ರತಿಯೊಂದು ವಾದ್ಯವೂ ಸರಿಯಾದ ಸ್ವರದಲ್ಲಿ, ಸರಿಯಾದ ತಾಳದಲ್ಲಿ ನುಡಿಸಲೇಬೇಕು. ಪ್ರಕೃತಿಯ ಒಂದು ಸಣ್ಣ ಜೀವಿಯನ್ನು ಪೋಷಿಸಲು ಇಷ್ಟೆಲ್ಲ ನಿಖರತೆ, ಇಷ್ಟೆಲ್ಲ ಕಾಳಜಿ ಬೇಕು ಅನ್ನೋದನ್ನ ಈ ಇಡೀ ಪ್ರಕ್ರಿಯೆ ನಮ್ಗೆ ತೋರಿಸುತ್ತೆ. ಹಾಗಾದ್ರೆ ರೇಷ್ಮೆಯಂತಹ ನೈಸರ್ಗಿಕ ವಸ್ತುಗಳ ಹಿಂದಿರೋ ಈ ಶ್ರಮ ಮತ್ತು ಜ್ಞಾನ, ಅವುಗಳ ನಿಜವಾದ ಮೌಲ್ಯದ ಬಗ್ಗೆ ನಮ್ಗೆ ಕಲಿಸುತ್ತೆ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ಲ.